ಹಾಯ್ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನನ್ನ ಹತ್ರ ಈ ಥರ ಒಂದು ಫೂಟ್ ಇದೆ, ಇದು ನನಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತೇಳಿ. ಅಂಥವರಿಗೆ ನಾನಿದು ವಿಡಿಯೋ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಹೆಮ್ಮರ್ ಫೂಟ್ ಅಂತ ಹೇಳ್ತೇವೆ. ಸ್ಯಾರಿದು ಸೈಡ್ ಇರ್ಬೋದು, ದುಪ್ಪಟ್ಟದ ಸೈಡ್ ಇರ್ಬೋದು, ಇಲ್ಲಾಂದರೆ ನೀವು ಅಂಬ್ರೆಲಾ ಜಾರ್ಜೆಟ್ ಕ್ಲಾತ್ ಇದೆಲ್ಲ ಅಂಬ್ರೆಲಾ ಎಲ್ಲ ಸ್ಟಿಚ್ ಮಾಡ್ತೀರಲ್ವ, ಬೇಬಿ ಫ್ರಾಕ್ ಮಾಡ್ತೀರಲ್ಲ, ಅದರದ್ದು ಡೌನ್ ನಾವು ಫಿನಿಶಿಂಗ್ ಕೊಡ್ಬೋದು, ನೀಟಾಗಿ ಬರುತ್ತೆ. ಇದು ನಂದು ಪೋರ್ಟೇಬಲ್ ಮಿಷನ್ ಇದೆ. ಇದು ಸ್ವಿಚ್ಚನ್ನ ಆನ್ ಮಾಡಿಕೊಂಡು ಇಲ್ಲಿ ನಾವು ಸೈಡಲ್ಲಿ ಈ ಫೂಟನ್ನು, ಈಗ ನಾರ್ಮಲ್ ಫೂಟ್ ಇದೆ ಅಲ್ವಾ, ಆ ಫೂಟನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿ ಆದ್ರ ಮೇಲೆ ಈ ಫೂಟನ್ನು ಕರೆಕ್ಟು ಪಾಯಿಂಟಿಗೆ ಇಟ್ಟು ನಾವು ಈ ಫೂಟನ್ನು ಫಿಕ್ಸ್ ಮಾಡ್ಕೋಬೇಕು. ಓಕೆ, ಫಿಕ್ಸ್ ಮಾಡಿ ಆದ್ರ ಮೇಲೆ ನಮ್ದು ಇಲ್ಲಿ ಸ್ಟಿಚ್ಚಿದು ಲೆಂತ್ ಟೆನ್ಷನ್ ಫ್ರೀ ಇರುತ್ತಲ್ವಾ, ಸೊ ಅದನ್ನು ನಾವು 1 to 2 ಹಾಗೆಯೇ 0 ಲೀಟ್ರು ತೊಂದರೆ ಇಲ್ಲ, 1 ಅಲ್ಲಿ ನಾನು ಇಟ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಮಗೆ ಇಲ್ಲಿ ಪ್ಯಾಟರ್ನ್ ಇರುತ್ತೆ, ಇಷ್ಟೊಂದು ಪ್ಯಾಟರ್ನು. ಇದರಲ್ಲಿ ನಾನು ಸಿ ಪ್ಯಾಟರ್ನ, ಸಿಕ್ಸ್ಯಾಕ್ ಪ್ಯಾಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದೀಗ ಟರ್ನ್ ಮಾಡ್ಕೊಳ್ಳುವಾಗ ಟರ್ನ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ನಾವು ಸಿ ಪ್ಯಾಟರ್ನಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಇದು ಸ್ಟಿಚ್ ಲೆಂತ್ ಬರುವಂಥದ್ದು. ನಿಮಗೆ ಸ್ಮಾಲ್ ಆಗಿ ಬೇಕಂದರೆ ತುಂಬ ಸ್ಮಾಲ್ ಇಟ್ಕೋಬೇಡಿ, 2 ಇಂದ ಸ್ಟಾರ್ಟ್ ಮಾಡ್ಬೋದು ನೀವು. 1 ಎಲ್ಲ ಇಟ್ಟರೆ ನಿಮಗೆ ಕಷ್ಟ ಆಗುತ್ತೆ, ಸ್ಮಾಲ್ ಆಗಿ ಬರುತ್ತೆ ರೋಲು. ಸೊ 3 ಎಲ್ಲ ಸ್ವಲ್ಪ ಬಿಗ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ನೀವು 2 ಅಲ್ಲಿ ಇಟ್ಕೊಳ್ಳಿ. 2 ಅಲ್ಲಿ ಇದು ಫಿಕ್ಸ್ ಆದ್ರ ಮೇಲೆ ಇದು ಸಿ ಅಲ್ಲಿ ಇಟ್ಟು, ಇದು ನಾವು ಟೆನ್ಷನ್ ಫ್ರೀ, ನಿಮಗೆ ಎಷ್ಟು ನೀವು ನಾರ್ಮಲ್ ಸ್ಟಿಚ್ ಹೇಗೆ ಇಟ್ಕೊಳ್ತೀರೋ ಅದೇ ಥರನೇ ಇಟ್ಕೊಳ್ಳಿ, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನಾನು 1 ಅಲ್ಲಿ ಇಟ್ಕೊಳ್ತಾ ಇದ್ದೇನೆ. ಓಕೆ, ಈಗ ನಾನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ನಾನಿಲ್ಲಿ ಒಂದು ಕ್ಲಾತನ್ನು ತಗೊಂಡಿದ್ದೇನೆ. ಇಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ಹೀಗೆ ಕ್ರಾಸಲ್ಲಿ ಕಟ್ ಮಾಡಿ ನಾವು ಇಲ್ಲಿ ರೋಲ್ ಕಾಣ್ತದಲ್ಲ ನಿಮಗೆ ನೋಡಿ, ಈ ರೋಲ್ ಕಾಣ್ತದಲ್ಲ, ಆ ರೋಲ್ ಒಳಗೆ ಹಾಕ್ತಾ ಬರಬೇಕು ಇದು ಕ್ಲೋತನ್ನು. ನೋಡಿ ನಾನು ಇದರಡಿ ಜಸ್ಟ್ ಈಗ ಇಟ್ಕೊಂಡ್ರ ಮೇಲೆ ಜಸ್ಟ್ ಒಂದು ಸ್ಟಿಚ್ ಹಾಕಿ ಈ ಕ್ಲೋತನ್ನು, ಈ ಎಡ್ಜ್ ಕ್ಲೋತನ್ನು ಈ ರೋಲ್ ಒಳಗೆ ನಾವು ಫಿಕ್ಸ್ ಮಾಡ್ತಾ ಬರಬೇಕು. ಈ ಥರ ಸ್ಟಿಚ್ ಕೊಡ್ತಾ ಬರಬೇಕು. ಹೀಗೆ ಸೈಡಿಂದ ನೀವು ಈ ಥರ ಎಳಿಬಾರ್ದು, ಜಗ್ಬಾರ್ದು ಕ್ಲೋತನ್ನು. ಸಿಂಪಲ್ ಹೇಗಿದೆಯೋ ಹಾಗೆಯೇ ಜಸ್ಟ್ ಹೀಗೆ ಸ್ಲೋಲಿ ಸ್ಟಿಚ್ ಮಾಡ್ತಾ ಬನ್ನಿ. ನೋಡಿ ಹೀಗೆ ನೀಟಾಗಿ ಕಾಣ್ತಾ ಇದೆ ಅಲ್ವಾ, ನೀಟಾಗಿ ಬರುತ್ತೆ, ಫಿನಿಶಿಂಗ್ ಸಿಗುತ್ತೆ ನಿಮಗೆ. ಇದನ್ನು ನೀವು ಫ್ರಾಕಿದ ಅಡಿಭಾಗ ಇರ್ಬೋದು, ದುಪ್ಪಟ್ಟದ ಅಡಿಭಾಗ ಇರ್ಬೋದು, ಸ್ಯಾರಿದು ಸೈಡ್ ಇರ್ಬೋದು, ಅದೆಲ್ಲ ಸೈಡನ್ನು ನೀವು ಸ್ಟಿಚ್ ಮಾಡ್ಕೋಬೋದು. ಅದೀಗ ನಾನು ಕಾಟನ್ ಲೈನಿಂಗಲ್ಲಿ ತೋರಿಸಿದೆ. ಈ ಥರ ನೋಡಿ, ಈ ಥರ ಮೆಟೀರಿಯಲ್, ಇದು ಜಾರ್ಜೆಟ್ ಮೆಟೀರಿಯಲು. ಈ ಥರ ಫ್ರಾಕ್ ಎಲ್ಲ ಮಾಡ್ಕೊಳ್ಳುವಾಗ, ಅಂಬ್ರೆಲಾ, ಅನಾರ್ಕಲಿ, ಕುರ್ತಾ ಎಲ್ಲ ಮಾಡ್ಕೊಳ್ಳುವಾಗ ನೀವು ಇದೇ ಥರ ಎಂಡಿಂಗು ಸ್ವಲ್ಪ ಕಟ್ ಮಾಡಿಕೊಂಡು ಇಲ್ಲಿ ಈ ರೋಲಿಗೆ, ಇಲ್ಲಿ ರೋಲ್ ಕಾಣ್ತದಲ್ಲ ನಿಮಗೆ ನೋಡಿ, ಈ ರೋಲ್ ಕಾಣ್ತದಲ್ಲ, ಈ ರೋಲ್ ಒಳಗೆ ಹೀಗೆ ನಾವು ಮಡಚಿ ಕೊಡ್ತಾ ಬಂದರೆ ನಮಗೆ ಅಡಿಭಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲಾಗಿ ನಾವು ಹೀಗೆ ಮಡಚಿ ಸ್ಟಿಚ್ ಹೊಲಿಯೋದೆಲ್ಲ ತುಂಬ ಕಷ್ಟ, ಸ್ಮಾಲಾಗಿ ಸ್ಟಿಚ್ ಕೊಡುವಾಗ ತುಂಬ ಕಷ್ಟ ಆಗುತ್ತೆ. ಬಟ್ ಈ ಫೂಟ್ ಇದ್ದರೆ ಈಸಿಯಾಗಿ ನಮಗೆ ಸ್ಟಿಚ್ ಮಾಡ್ಬೋದು. ನೋಡಿ ನಾನು ಹೇಗೆ ಕೊಡ್ತಾ ಇದ್ದೀನಿ ಅಂದರೆ, ಈ ಕ್ಲೋತನ್ನು ಹೀಗೆ ಇದ್ರ ಒಳಗೆ ಹಾಕಿ ನೋಡಿ ಹೀಗೆ ಮಾಡ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅದು ಫಿಕ್ಸ್ ಆಗೋಲ್ಲರಿ ಕಷ್ಟ ಅನಿಸ್ಬೋದು, ಬಟ್ ಮತ್ತೆ ಹೀಗೆ ನಾವು ಕಂಟಿನ್ಯೂ ಆಗಿ ಕೊಡ್ತಾ ಹೋಗ್ಬೋದು. ಇಲ್ಲಿ ಹೀಗೆ ಇಟ್ಕೊಂಡು ಎಳಿಬೇಡಿ, ನಾನು ಜಸ್ಟ್ ಈಗ ಇಟ್ಕೊಂಡಿದ್ದೆ ಅಷ್ಟೇ, ಎಳಿಯೋಕ್ಕೆ ಹೋಗಬೇಡಿ. ಸೊ ಹೀಗೆ ಎಲ್ಲ ಫೂಟನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡ್ತಾ ಸ್ಟಿಚ್ ಕೊಟ್ಕೊಳ್ಳಿ. ಓಕೆ, ತೋರಿಸ್ತೇನೆ ನೋಡಿ, ಈ ಥರ ಬರುತ್ತೆ ನೋಡಿ, ಈ ಥರ ಎಂಡಿಂಗ್ ಬರುತ್ತೆ. ಫ್ರಾಕಲ್ಲಿ ಆಗುವಾಗ ತುಂಬ ನೀಟಾಗಿ ಕಾಣುತ್ತೆ ಎಂಡು. ಓಕೆನಾ? ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಟೈಲರಿಂಗ್ ಟಿಪ್ಸನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ.